ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ಮಾಡೋ ಚಿತ್ರಾನ್ನ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನಿಲ್ಲಿ ಅರಿಶಿನ, ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಮತ್ತು ಹಿಂಗು ತಗೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಬೇಕು, ಸಿಡಿಯೋವರೆಗೂ ಇರಲಿ. ನೆಕ್ಸ್ಟ್ ಹಂಗೆ ಹಿಂಗು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ. ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ ರೆಸಿಪಿ ಇದು, ಬೇಗನೆ ಆಗುತ್ತೆ. ಈಗ ನೆಕ್ಸ್ಟ್ ಹಂಗೆ ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ದೇವಸ್ಥಾನಕ್ಕೆ ಮಾಡೋ ಪ್ರಸಾದಕ್ಕೆ ಈರುಳ್ಳಿ ಸೇರಿಸಲ್ಲ, ಈರುಳ್ಳಿ ಹಾಕಬಾರ್ದು. ಸೊ ಅಷ್ಟೇ ನೋಡಿ. ಈಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಂಡು ಅಷ್ಟೇ ಕೊತ್ತಂಬರಿ ಹಾಕ್ಕೊಳ್ಳೋದು, ಅಷ್ಟೇ ರೆಡಿ ಆಯಿತು. ಇದು ಕ್ವಾಂಟಿಟಿ ಪ್ರಕಾರ ನೀವು ಎಷ್ಟು ರೈಸ್ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ತೊಗೊಳ್ಳಿ. ಈಗ ನಾನು ರೈಸು ಮಾಡಿ ಆರಿಸಿ ಇಟ್ಕೊಂಡಿದ್ದೀನಿ, ರೈಸ್ ಆಲ್ರೆಡಿ. ಸೊ ಅದಕ್ಕೆ ಮಾಡ್ಕೊತ ಒಂದು 3 ಮೆಂಬರ್ಸ್ಗಾಗುವಷ್ಟು ಮಾಡಿದ್ದೀನಿ ನಾನೀಗ. ಈಗ ಅದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಚಿತ್ರಾನ್ನ ರೆಡಿ, ದೇವಸ್ಥಾನ ಶೈಲಿಯ ಚಿತ್ರಾನ್ನ ರೆಡಿ ಆಗಿದೆ.